4 ಎಕರೆ 100 ಕೋಟಿ ವ್ಯಾಲ್ಯೂಯೇಷನ್ ಆಗ್ತೈತ್ರಿ. ಅಪಪ್ರಚಾರ ಅಂದ್ರೆ ಮಿತಿಮೀರಿ ಮಾಡತ್ತಾರ ರಮೇಶ್ ಕತ್ತಿ ಅವರು ಎಲ್ಲರೂ. ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಶೇರ, ಲೈಕ, ಕಮೆಂಟ್ ಮಾಡುವ ಎಲ್ಲ ವೀಕ್ಷಕರಿಗೆ ಸಾವಿರ ಕೋಟಿ ಪ್ರಣಾಮ. ನಿನ್ನೆ ಬೆಳಗಾವಿ ಜಿಲ್ಲೆ ಜನರು ಖುಷಿ ಪಡುವಂಥ ಸುದ್ದಿ. ನಮ್ಮ ದೇಶ ರಾಜ್ಯದೊಳಗೆ ರಾಜಕೀಯ ಪಕ್ಷಗಳಿಗೆ ವಕ್ತಾರಂತ ನೇಮಕ ಮಾಡ್ತಾರೆ. ವಕ್ತಾರಂದ್ರೆ ಆ ಪಕ್ಷದ ಆಗು ಹೋಗುಗಳು, ಸಂಘಟನೆ, ಆ ಪಕ್ಷವನ್ನು ಹೆಂಗೆ ಮುನ್ನುಗ್ಗಿಸಬೇಕು ಅಂಥೇಳಿ ಒಂದು ಕಡೆ ಮಾಡ್ತಾರೆ. ಒಂದು ಕಡೆ ಏನೂ ಗೊತ್ತಿಲ್ಲದವ್ರ ಇಂಥವ್ರ ಪತ್ರಿಕಾಗೋಷ್ಠಿ ಒಳಗೆ ಮಾತಾಡ್ಬೇಕಂತೇಳಿ ಕೆಲವು ಅಧಿಕೃತವಾಗಿ ಫರ್ಮಾನ್ಗಳು ಹೊಂದಿಸಿರ್ತಾರೆ. ನಮ್ಮ ಜಿಲ್ಲೆ ಒಳಗೆ ಮುರುಗೋಡು ಮಹಾಂತಜ್ಜ ಕಟ್ಟಿದಂಥ ಒಂದು ನಡೆದಾಡಿದಂಥ ಬೆಳಗಾವಿ ಜಿಲ್ಲಾ ಕೇಂದ್ರ ಬ್ಯಾಂಕ್, DCC ಬ್ಯಾಂಕ್, ನೂರಾರು ವರ್ಷಗಳ ಇತಿಹಾಸ. ಒಂದು ಚುನಾವಣೆ ಇಡೀ ದೇಶನ ನೋಡಿತ್ತು. ಅದು ಹೆಂಗೆ ಮಾಡಿದಾರು, ಏನು ಮಾಡಿದಾರು ಅನ್ನೋದು ಇಡೀ ರಾಜ್ಯಕ್ಕೂ ಗೊತ್ತು, ಜಿಲ್ಲಾಕ್ಕೂ ಗೊತ್ತು. ಆಯಿತು, ಮೆಜಾರಿಟಿಯೂ ಆಯಿತು. ಜಾರಕಿಹೊಳಿ ಮತ್ತು ಜೊಲ್ಲೆಯವರ ಗುಂಪಿನಿಂದ ಮೆಜಾರಿಟಿಯೂ ಆಯ್ತು. ಅಧ್ಯಕ್ಷ ಆಗೋತ್ನಾಗ ಏನಾಗೈತೆ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಇರಲಿ, ಇವತ್ತು ಅಣ್ಣಾ ಸಾಹೇಬ್ ಜೊಲ್ಲೆಯವರೊಬ್ಬರು ತಾವೇ ತಮ್ಮ ಸ್ವಂತ ಬೀರೇಶ್ವರ ಸೊಸೈಟಿಯಿಂದ ಈ DCC ಬ್ಯಾಂಕಿನ ಸಮಾನಾಂತರವಾಗಿ ಬ್ಯಾಂಕ್ ಬೆಳೆಸಿದವರು. ಸಾಕಷ್ಟು ಬ್ಯಾಂಕಿನೊಳಗೆ ಅನುಭವ ಉಳ್ಳವರು. ಆ ಬೋರ್ಡ್ನ್ಯಾಗೂ ಮಾಜಿ ಶಾಸಕರ MLCಗಳ ಪ್ರಬುದ್ಧ ಒಂದು 15-20 ವರ್ಷ 30 ವರ್ಷದಿಂದ ನಿರ್ದೇಶಕರಿದ್ದವರು ಎಲ್ಲರೂ ಅದಾರ, ಅನುಭವಿಕರಿದ್ದಾರೆ. ಆದ್ರೆ ನಿನ್ನೆ ಒಂದು ಪತ್ರಿಕಾಗೋಷ್ಠಿ, ಬ್ಯಾಂಕಿನ ಪತ್ರಿಕಾಗೋಷ್ಠಿ ಕರೆದಾಗ 2004ರಿಂದ ವಿಧಾನಸಭೆಯ ಸದಸ್ಯರಾಗಿ JDSದಿಂದ BJPಗೆ ಬಂದ ಮಂತ್ರಿಯಾಗಿ, JDSದಾಗ ಮಂತ್ರಿಯಾಗಿ, ಬಹುತೇಕ BJP ಸರ್ಕಾರ ಬಂದರೆ ಮುಖ್ಯಮಂತ್ರಿ ಆಗುವ ಅರ್ಹತೆ ಇರುವಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಪತ್ರಿಕಾಗೋಷ್ಠಿ ಒಳಗೆ ಎಲ್ಲ ಅವರೇ ವಿವರಣೆ ಮಾಡತ್ತಿದ್ರು. ಅವರು ಕಿಂಗ್ ಮೇಕರ್, DCC ಬ್ಯಾಂಕಿನ ಕಿಂಗ್ ಮೇಕರ್. ಸಹಕಾರಿಗಳು, ಇಡೀ ರಾಜ್ಯದ ಸಹಕಾರಿ ಸಂಸ್ಥೆಗೆ ಯಾರು ನಾಮಿನೇಷನ್ ಮಾಡಬೇಕು, ಯಾರನ್ನ ಆರಿಸ್ಕೊಂಡು ತರಬೇಕು, ಯಾರನ್ನ ಕೆಡಬೇಕು ಅನ್ನೋದು ಎತ್ತಿದ ಕೈ ಅವ್ರದ್ದು. ಆದರೆ ನಿನ್ನೆ ಅನೇಕ ಜನ ಪತ್ರಿಕಾಗೋಷ್ಠಿ ಆಗುತ್ನಾಗ ಲೈವ್ ನೋಡುತ್ನಾಗ ಬಾಲಚಂದ್ರ ಜಾರಕಿಹೊಳಿ ಅವರ ಯಾರು, ಈಗ ಇದಕ್ಕೆ ಅವ್ರೇನು ಸಂಬಂಧ ಐತೆ ಅಂತ ಕಮೆಂಟ್ ಮಾಡ್ತಿದ್ರು. ಕೆಟ್ಟ ಅನಿಸ್ತಿತ್ತು ನನಗೆ. ಆದರೆ ಜನ ಎಷ್ಟು ಹುಷಾರದಾರು, ಯಾಕಂದ್ರೆ ಅವರಲ್ಲಿ ನಿರ್ದೇಶಕರಲ್ಲ. ಆ ಬ್ಯಾಂಕಿನ ಪತ್ರಿಕಾಗೋಷ್ಠಿ ಎಲ್ಲ ವಿವರವಾಗಿ ಅಣ್ಣಾ ಸಾಹೇಬ್ರು ಹೇಳತ್ತಿದ್ರು. ನಡು ಮಧ್ಯೆ ಬಾಯಿ ಹಾಕಿ ಬಾಲಚಂದ್ರ ಜಾರಕಿಹೊಳಿ ಅವರ ವಿವರಣೆ ಕೊಡ್ತಿದ್ರು. ಅದೊಂದು ಲಕ್ಷ್ಮೀ ನರಸಿಂಹ ಬ್ಯಾಂಕ, ಸೌಭಾಗ್ಯ ಲಕ್ಷ್ಮಿ ಬ್ಯಾಂಕ, ನಾವು ಕೇಸ್ ಹಾಕ್ತೇವೆ, ಅದನ್ನು ಸೂಚನಾ ಕೊಡತ್ತೀವಿ, ಅವ್ರು ಕೇಳ್ತಾರೋ ಇವ್ರು ಕೇಳ್ತಾರೋ, ಅಂಕಿಅಂಶ ಸರಿಯಾಗಿಲ್ಲ ಅಂತ ಏನೇನೋ ಹೇಳತ್ತಿದ್ರು. ಆದರೆ ಒಬ್ಬರು ನನ್ನ ಪತ್ರಿಕಾ ಮಿತ್ರ ಒಂದು ಏನು ಬಳಗಿತ್ತಲ್ಲ, ಒಬ್ಬರು ಬಾಲಚಂದ್ರ ಜಾರಕಿಹೊಳಿ ಅವರ ನೀವು ಯಾಕೆ ಉತ್ತರ ಕೊಡತ್ತೀರಿ, ಅಧ್ಯಕ್ಷರು ಸಮರ್ಥ ಅದಾರಂತ ಒಬ್ಬರು ಪತ್ರಕರ್ತರು ಕೇಳಲಿಲ್ಲ. ಯಾಕಂದ್ರೆ ಪತ್ರಕರ್ತರಿಗೆ ಗೊತ್ತೈತೆ, ಯಾಕಂದ್ರೆ ಬಾಲಚಂದ್ರ ಜಾರಕಿಹೊಳಿ ಅವರ ಏನದಾರ ಅನ್ನೋದು ಅವ್ರಿಗೆ ಗೊತ್ತೈತಿ. ಇರಲಿ, ಆದರೆ ಅವ್ರನ್ನೇನು ವಕ್ತಾರರಾಗಿ ನೇಮಕ ಮಾಡಿರಿ ನಾ ಸರ್ಕಾರದವ್ರ. ಯಾಕಂದ್ರೆ ಇಲ್ಲಿ ಅಸಮರ್ಥರಿದ್ದಂಗೆ ಆತ ಡೈರೆಕ್ಟರ್ಗಳೆಲ್ಲ ಉತ್ತರ ಕೊಡೋಕೆ ಅಸಮರ್ಥರು, ಅಥವಾ ಈ ಪತ್ರಕರ್ತರಿಗೆ ಅಂಜಿರೋ, ಅಥವಾ ಬಾಲಚಂದ್ರ ಜಾರಕಿಹೊಳಿ ಅವರ ಮುಖ ನೋಡ್ರೆ ಪತ್ರಕರ್ತರ ಪ್ರಶ್ನೆ ಕೇಳಿದಿಲ್ಲೋ ಅನ್ನೋದು ಭಾಳಷ್ಟು ಮಂದಿ ಗೊಂದೈತೆ. ಆದ್ರೆ ಭಾಳಷ್ಟು ಮಂದಿ ಕಮೆಂಟ್ಗಳು ನೋಡಿದ್ವು, ಎಲ್ಲೆಲ್ಲವ ಪ್ರಸಾರ ಆಗಿದಾವಲ್ಲ, ಬಾಲಚಂದ್ರ ಜಾರಕಿಹೊಳಿ ಅವರು ಯಾರು, ಈ ಪತ್ರಿಕಾಗೋಷ್ಠಿಗೆ ಅವ್ರಿಗೆ ಏನು ಸಂಬಂಧ ಐತೆ, ಭಾಳಷ್ಟು ಮಂದಿ ಕಮೆಂಟ್ ಮಾಡಿದ್ದಾರೆ. ನೋಡ್ರಿ ಅವ್ನು ತೆಗೆದು. ಆದ್ರೆ ನನಗನ್ನಿಸ್ತು ಎಲ್ಲರೇ ಸರ್ಕಾರ ಅವ್ರನ್ನ DCC ಬ್ಯಾಂಕ್ ವಕ್ತಾರರಾಗಿ ನೇಮಕ ಮಾಡಿರ್ಬೋದು ಅಂತೇಳಿ ಸಂಶಯ ಐತೆ ನಮಗೆ. ಯಾಕಂದರೆ ಎಲ್ಲರಿಗೂ, ಯಾಕಂದರೆ ಯಾರು ಬೇಕಾದವ್ರನ್ನ ನಾಮಿನೇಷನ್ ಮಾಡ್ಬೋದು, ಯಾರು ಬೇಕಾದವ್ರು ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು, ಏನು ಬೇಕಾದಾಗುವಂಥ ಈ ಸಂದರ್ಭದೊಳಗೆ ಒಂದು ಸಮಾಧಾನಕರ ಸುದ್ದಿ. ಬಹುತೇಕ DCC ಬ್ಯಾಂಕಿಗೆ ಬಾಲಚಂದ್ರ ಜಾರಕಿಹೊಳಿ ಅವರ
ವಕ್ತಾರಾಗಿ ನೇಮಕ ಆದಂಗೆ ಕಾಣ್ತೈತೆ. ನನಗಂತೂ ಗೊತ್ತಿಲ್ಲ, ಆದ್ರೆ ಅದನ್ನು ಮಾಡಿ ಸಮಾಧಾನ ಮಾಡಿಕೊರಿ. ಒಟ್ಟಾರೆ ಇನ್ನೂ ಒಂದು ವಿಷಯ ಅಂದ್ರೆ ಘಟಪ್ರಭಾ ಸಹಕಾರಿ ಕಾರ್ಖಾನೆ ಸಾಲದ ವಿಷಯನ ಅಲ್ಲಿ ಪ್ರಸ್ತಾಪ ಆಗಲಿಲ್ಲ. ಯಾಕೋ ನಮ್ಮ ಪತ್ರಕರ್ತರ ಮಿತ್ರಿಗೆ ನೆನಪೈತಿಲ್ಲ ಅಂಬಲ್ಲ, ಬಹುತೇಕ ಏನು ತುಂಬಿದಾರೋ ಏನು ಅನ್ನೋದು ಗೊತ್ತಾಗಲಿಲ್ಲ. ಅದನ್ನು ಮುಂದಿನ ದಿನಮಾನದಾಗ ಪತ್ರಿಕಾಗೋಷ್ಠಿ ನೋಡೋಣ. ಅಲ್ಲೂ ಅವಾಗೂ ವಕ್ತಾರರಾದಂಥ ಬಾಲಚಂದ್ರ ಜಾರಕಿಹೊಳಿ ಅವ್ರು ಇರ್ತಾರೋ. ಸಾಧ್ಯ ಆತಂದ್ರೆ ಒಂದು ಅಲ್ಲಿಯ ನಿನ್ನೆ ಕೆಲವೊಂದು ಕಮೆಂಟ್ದಾಗ ಬಂದವ, ಘಟಪ್ರಭಾ ಸಹಕಾರಿ ಸಕ್ರೆ ಫ್ಯಾಕ್ಟ್ರಿ ಇಷ್ಟು ಸಾಲ ಐತೆ ಅಂತ ರಮೇಶ್ ಕತ್ತಿ ಅವ್ರು ಹೇಳಿದ್ರು. ಅದು ಕರೇನು ಸುಳ್ಳು ಎಟ್ಟೈತಿ ಏನೈತಿ ಅಂತ ಬಹಿರಂಗವಾಗಿ ಹೇಳಬೇಕು. ಮುಂದಿನ ದಿನಮಾನದಾಗ ನಮ್ಮ ಗರ್ದಿಗಮ್ಮತ್ತ DCC ಬ್ಯಾಂಕ ಏನೇನು ನಡೆದೈತಿ, ಏನು ಆಗತೈತಿ ಅಲ್ಲಿದನ್ನು ವಿವರವಾಗಿ ಒಂದು ಸಂಚಿಕೆ ಮಾಡಿ ಹೇಳ್ತಾನೆ. ಅಲ್ಲಿ ಮಟ್ಟ ತಡೀರಿ. ನಮಸ್ಕಾರ. 4 ಎಕರೆ 100 ಕೋಟಿ ವ್ಯಾಲ್ಯೂಯೇಷನ್ ಆಗ್ತೈತ್ರಿ. ಅಪಪ್ರಚಾರ ಅಂದ್ರೆ ಮಿತಿಮೀರಿ ಮಾಡತ್ತಾರ ರಮೇಶ್ ಕತ್ತಿ ಅವರು ಎಲ್ಲ. ಅಲ್ಲಲ್ಲ, ಅವರು ನೋಡ್ರಿ 100 ಕೋಟಿ ಜಾಗಕ್ಕೆ ಅವ್ರು ಅಷ್ಟು ಅಮೌಂಟ್ ತೊಗೊಂಡಾರ. ಆಮೇಲೆ ಅವ್ರಿಗೆ ಹೇರವ್ರೆ ನಮಗೆ DCC ಬ್ಯಾಂಕ್ ಮುಂದೆ ನಿಮ್ಮ ಸಾವಾಸ ಬೇಡ ಅಂದಾರ ಅವ್ರು. ಯಾಕಂದ್ರೆ ಇಡೀ ಅವ್ರ ಮಂಗಳೂರು ಕುಂದಾಪುರ ಕಡೆ ಎಲ್ಲ ಟಿವ್ಯಾಗ ಅವರೆಲ್ಲ ಬೀಗ್ರಿ ಕೇಳ್ತಾರತ್ತೆ, ಏನು ಮಾಡಿದೀನಿ ಅಲ್ಲಿ ಎಲ್ಲ ಹಿಂಗೆ ಟಿವ್ಯಾಗ ಬರತ್ತೈತೆ ಅಂತೇಳಿ. ಅದಕ್ಕೆ ಅವ್ರು ನಿಮ್ಮ ಫಸ್ಟ್ ಹೇರವ್ರು ಬಹುಶಃ ಮಾರ್ಚ್ ಎಂಡ್ ಒಳಗೆ ಎಲ್ಲ ದುಡ್ಡು ಕಟ್ಟಿಬಿಡ್ತಾರೆ ಅವ್ರು ಬೇಡ ನಾವು ಬೇರೆ ನ್ಯಾಷನಲ್ ಬ್ಯಾಂಕ್. ಅದಕ್ಕೆ ಕ್ಲಿಯರ್ ಇಲ್ಲ. 4 ಎಕರೆ ಅಗ್ರಿಕಲ್ಚರ್ 100 ಎಕರೆ ಲ್ಯಾಂಡ್ ಐತಿ, ಇಲ್ಲೇ ಬೆಳಗಾವ್ ಐತಿ. ನೀವು ಜಾಗ ಬೇಕಾದ್ರೆ ಹೇಳ್ತೀನಿ ರೀ. ಇಲ್ಲ ಬೆಳಗಾವ್ದಾಗ ಐತ್ರಿ, ಎಣ್ಣೆ ಆಗೈತಿ, ಕಮರ್ಷಿಯಲ್ ಲ್ಯಾಂಡ್ ಐತಿ. ಅದು ನಿಮ್ ಬೇಕಾದ್ರೆ ಸರ್ವೆ ನಂಬರ್ ಕೊಡ್ತೀನಿ ನೋಡ್ಕೊಂಬರೋ. 4 ಎಕರೆ 100 ಕೋಟಿ ವ್ಯಾಲ್ಯೂ ಆಗ್ತೈತ್ರಿ. ಇಲ್ಲ ಸರಿ, ನಿಮ್ಮ ಬೆಳಗಾವ್ ವ್ಯಾಲ್ಯೂ ಹೆಂಗೈತಿ ಗೊತ್ತೈತಿ ನಿಮ್ಗೆ ರೀ. ಸಿಟಿಗೆ ಐತಿ ಇಲ್ಲೇ ಏನ್ರಿ ಹೇಳ್ಬೇಕ. ಈಗ ನೋಡ್ರಿ ಏನೇನು ಯಾರ್ಯಾರು ಮಾತಾಡ್ತಾರೆ ನೋಡ್ಲಿಲ್ಲ ಅಂದ್ರೆ ನಾವ್ ಯಾಕಂದ್ರೆ ಮತ್ತೆ ಏನೋ ಬ್ಯಾಂಕಿಗೆ ಏನೋ ಪರಿಣಾಮ ಆಗಿಲ್ಲ ಏನೆಲ್ಲ. ಬ್ಯಾಂಕ್ ಒಳ್ಳೆ ದೃಷ್ಟಿಯಿಂದ ನಡೆದ, ಬ್ಯಾಂಕ್ ಒಳ್ಳೆ ದೃಷ್ಟಿಯಿಂದ ಡೆವಲಪ್ಮೆಂಟ್ ಆಗಿ. ಅಲ್ಲಲ್ಲ ಒಂದ್ ನಿಮಿಷ ನಾವು ಯಾಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಿಲ್ಲ? ಅವರೊಂದು ಹೇಳ್ದು ನಾವೊಂದು ಹೇಳ್ದು, ಡಿಪಾಸಿಟ್ ಮ್ಯಾಗ ಇಫೆಕ್ಟ್ ಆಗಿ ಬ್ಯಾಂಕಿಗೆ ತೊಂದರೆ ಆಗ್ಬರತ್ತೇಳಿ ನಾವು ಸುಮ್ ಕೂತಿದ್ವಿ. ಸುಮ್ ಕೂತ್ರೆ ನಮ್ಮ ವೀಕ್ನೆಸ್ ತಿಳ್ಕೊಂಡು ಅವ್ರು ಮಾತಾಡ್ರೆ ಸುಮ್ಕುನೆ ಎಲ್ಲ ಲೀಗಲಿನ ಮಾಡಿದ್ರೆ. ಅಣ್ಣ ಸಾಹೇಬ್ ಜೊಲ್ಲೆ ಅವ್ರ ಬ್ಯಾಂಕಿಂಗ್ ನಾಲೆಜ್ ಇಷ್ಟ ಐತಲ್ಲ, ನಾವು ಕೊಡಂದ್ರೂ ಕೊಡೋದಿಲ್ಲ. ಅವ್ರ ಲೀಗಲಿ ಚೆಕ್ ಮಾಡಿ ಎಲ್ಲ ಕೊಡ್ತಾರೋ. ಜಯಶೀಲ್ ಶೆಟ್ಟಿ ವಿಚಾರ ನಿಮ್ಗೆ ಕ್ಲಿಯರ್ ಇರಲಿ. 100 ಕೋಟಿ ಆಸ್ತಿ ಐತಿ, ಅವ್ರು ಲೋನ್ ತೊಗೊಂಡಾರು. ಅದಕ್ಕೆ ಅವ್ರು ಮಾರ್ಚ್ ಎಂಡ್ ಒಳಗೆ ದುಡ್ಡು ಕಟ್ತಾರೆ, ಮತ್ತು ಅವ್ರು ಬಡ್ಡಿ ಕರೆಕ್ಟಾಗಿ ಮಂತ್ ಎಂಡ್ ಕಟ್ಕೋತ ಬಂದಾರ. ಅದಕ್ಕೆ ನಾವು ಬಡ್ಡಿ ಬರೋವ್ರಿಗೆ ನೀವು ಬೇಡ ನಮ್ಮಲ್ಲಿ ಬರಬೇಡ ಅಂತ ಹೇಳೋಕ್ಕಾಗ್ತೈತೆ ರೀ. ಅಂದ್ರೆ ನಾವು ಡಿಪಾಸಿಟ್ ಲಾಸ್ ಮಾಡೋಕ್ಕಾಗ್ತೈತೆ. ಅದಕ್ಕೆ ಜಯಶೀಲ್ ಶೆಟ್ಟಿ ವಿಚಾರದಾಗ ಸುಳ್ಳೆ ಮಾತೇಶ್ ಕಡಾಡಿ, ರಮೇಶ್ ಕತ್ತಿ ಎಲ್ಲ ಸುಳ್ಳೆತ್ತಾರೆ. ಅದಕ್ಕೆ ಮಾತೇಶ್ ಕಡಾಡಿ ಅವ್ರಿಗೆ DCC ಬ್ಯಾಂಕ್ ಲೀಗಲ್ ನೋಟಿಸ್ ಕೊಟ್ಟರು. ಅವ್ರು ಸಾರಿ ಕೇಳಿದಿಲ್ಲ, ಡೆಫರ್ಮೇಷನ್ ಕೇಸ್ ಹಾಕ್ತಾರೆ. ಅಂದ್ರೆ ಈ ವಿಷಯ ಕ್ಲಿಯರ್ ಇರಲಿಲ್ಲ. ಅದ್ರ ಮತ್ತೆ ಒಬ್ಬೊಬ್ರು ಕೇಳಿ ಸರ್. ಒಂದು ಸ್ವಲ್ಪ ಅವ್ರು ಕೇಳೋದಕ್ಕೆ ಮುಗಿಸಿ